ತಥಾ ತು ತಂ ಸಮಾದಿಶ್ಯ ಭ್ರಾತರಂ ರಘುನಂದನಃ ಬಬಂಧಾಸಿಂ ಮಹಾತೇಜಾ ಜಾಂಬೂನದಮಯತ್ಸರುಂ ತತಸ್ತ್ರಿವಿನತಂ ಚಾಪಂ ಆದಾಯಾತ್ಮವಿಭೂಷಣಂ ಆಬಧ್ಯ ಚ ಕಪಾಲೌ ದ್ವೌ ಜಗಾಮ ಉದಗ್ರವಿಕ್ರಮಃ. ರಾವಣನಿಂದ ಆದಿಷ್ಟನಾಗಿರುವ ಮಾರೀಚ ಶ್ರೀರಾಮಚಂದ್ರನ ಆಶ್ರಮದ ಮುಂದೆ ಬಗೆ ಬಗೆಯಲ್ಲಿ ನರ್ತಿಸ್ತಾ ಸಂಚರಿಸ್ತಾ ಇದ್ದಾನೆ. ಬಣ್ಣದ ಜಿಂಕೆಯ ವೇಷವನ್ನು ತೊಟ್ಟು ಪುಷ್ಪ ಸಂಗ್ರಹಕ್ಕೋಸ್ಕರ ಹೋಗಿದ್ದಂತಹ ಸೀತಾದೇವಿ ಆ ಜಿಂಕೆಯನ್ನು ಕಂಡ್ಲು. ಶ್ರೀರಾಮನ ಬಳಿ ಆ ಜಿಂಕೆಯನ್ನು ತನಗೆ ಒದಗಿಸಿಕೊಡುವಂತೆ, ಜೀವಂತವಾಗಿ ಜಿಂಕೆ ಸಿಗದೇ ಹೋದಲ್ಲಿ ಕೊನೆಗೆ ಅದರ ಚರ್ಮವನ್ನಾದರೂ ತರುವಂತೆ ಪ್ರಾರ್ಥಿಸಿಕೊಂಡಿದ್ದಾಳೆ. ಲಕ್ಷ್ಮಣ ಇಂತಹ ಜಿಂಕೆಯನ್ನು ಕಂಡದ್ದೇ ಸೀತಾದೇವಿಗೆ ತಿಳಿಸ್ತಾ ಇದ್ದಾನೆ. ಇಂತಹ ಒಂದು ಪ್ರಾಣಿಯ ಕುರಿತಾಗಿ ಉಲ್ಲೇಖ ಮೂರು ಲೋಕದಲ್ಲೂ ಇಲ್ಲ. ಆದರೆ ಮಾರೀಚನೆಂಬೊಬ್ಬ ರಾಕ್ಷಸ ಹೀಗೆ ಮಾಯಾವೇಷವನ್ನು ತೊಟ್ಟು ದಂಡಕಾರಣ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ಮಾಯಾವೇಷದಿಂದ ಬಂದು ಋಷಿಮುನಿಗಳನ್ನೆಲ್ಲ ಸಂಹರಿಸಿ ತಿಂತಾ ಇದ್ದಾನೆ. ಮೃಗಬೇಟೆಗೆ ಬಂದಿರುವ ಅದೆಷ್ಟೋ ರಾಜರನ್ನು ಸಂಹರಿಸಿದ್ದಾನೆ ಅನ್ನೋ ಪ್ರವಾದ ಇದೆ. ಹಾಗಾಗಿ ಬಂದಿರತಕ್ಕಂತಹ ಈ ಜಿಂಕೆ ಇದು ಮಾರೀಚನೇ ಇದ್ದಿರಬೇಕು ಹೀಗೆ ಅಂತ ಹೇಳಿಕೊಂಡು ಉಪದೇಶ ಮಾಡಿದಾಗ ಸೀತಾದೇವಿ ಆ ಜಿಂಕೆಯ ವರ್ಣನೆ ಇನ್ನಷ್ಟು ಮಾಡ್ತಾ ತನಗದು ಬೇಕೆಂದು ಎಂಬುದಾಗಿ ಪಟ್ಟು ಹಿಡಿದು ಕೂತಿದ್ದಾಳೆ. ಶ್ರೀರಾಮಚಂದ್ರ ಇಬ್ಬರ ಮಾತನ್ನೂ ಅಂಗೀಕರಿಸಿಕೊಂಡು ಆ ಜಿಂಕೆಯ ಬೆನ್ನು ಹಿಡಿದು ಹೊರಡುವಾಗ ಖಡ್ಗ ಹಾಗೂ ಧನುರ್ಬಾಣಗಳು ಅದನ್ನು ಧರಿಸಿಕೊಂಡು ಹೊರಡ್ತಾ ಇದ್ದಾನೆ. ಶ್ರೀರಾಮಚಂದ್ರನನ್ನು ಕಂಡದ್ದೇ ಮಾರೀಚ ಆವೇಕ್ಷ್ಯಾವೇಕ್ಷ್ಯ ಧಾವಂತಂ ಧನುಷ್ಪಾಣಿರ್ಮಹಾವನೆ ಅತಿವೃತ್ತಂ ಉತ್ಪಾತಾತ್ ಲೋಭಯಂತಂ ಕದಾಚನ. ಶ್ರೀರಾಮಚಂದ್ರನನ್ನು ಕಂಡದ್ದೇ ಆ ಮಾರೀಚ ಜಿಂಕೆ ರೂಪದಲ್ಲಿರುವವ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇದ್ದಕ್ಕಿದ್ದಂತೆ ಕಣ್ಮರೆಯಾಗ್ತಾನೆ. ಮತ್ತಷ್ಟು ದೂರದಲ್ಲಿ ಕಾಣ್ತಾನೆ. ಶ್ರೀರಾಮಚಂದ್ರ ಅವನನ್ನು ಹಿಡಿಬೇಕು ಅಂತ ಹೇಳಿಕೊಂಡು ಹಿಂಬದಿಯಲ್ಲಿ ಓಡ್ತಾ ಇದ್ದವ ಓಡಿ ಓಡಿ ದಣಿದು ಒಂದೆಡೆ ಕುಳಿತಿರುವಾಗ ಆ ಜಿಂಕೆ ತನ್ನ ಇನ್ನು ಕೆಲವು ಪರಿವಾರದ ಜೊತೆಗೂಡಿಕೊಂಡು ಮತ್ತೆ ಕಾಣಿಸಿಕೊಳ್ತಾನೆ. ಆ ಜಿಂಕೆಯನ್ನು ಹಿಡಿಬೇಕು ಅಂತ ಮತ್ತೆ ಪುನಃ ಹೋದಾಗ ಮತ್ತೆ ಪುನಃ ಕಣ್ಮರೆಯಾಗ್ತಾ ಇದ್ದಾನೆ. ದೃಷ್ಟ್ವಾ ರಾಮೋ ಮಹಾತೇಜ ತಂ ಹಂತುಂ ಕೃತ ನಿಶ್ಚಯ ಭೂಯಸ್ತು ಶರಮುದ್ಧೃತ್ಯ ಕುಪಿತಸ್ತತ್ರ ರಾಘವ. ಶ್ರೀರಾಮಚಂದ್ರ ಈ ಮೋಸವನ್ನು ಅರಿತು ಇವನನ್ನು ಸಂಹರಿಸಬೇಕು ಅಂತ ತೀರ್ಮಾನ ಮಾಡಿ ಸಂಧಾಯ ಸುದೃಢೇ ಚಾಪೇ ವಿಕೃಷ್ಯ ಬಲವದ್ಬಲಿ ತಮೇವ ಮೃಗಮುದ್ದಿಶ್ಯ ಶ್ವಸಂತಮಿವ ಪನ್ನಗಂ ಮುಮೋಚ ಜ್ವಲಿತಂ ದೀಪ್ತಮಸ್ತ್ರಂ ಬ್ರಹ್ಮ ವಿನಿರ್ಮಿತಂ. ಆ ಮಾರೀಚನ ಮೇಲೆ ಬಾಣ ಪ್ರಯೋಗ ಮಾಡಿಬಿಟ್ಟ. ಮಾರೀಚ ಶ್ರೀರಾಮಚಂದ್ರ ಪ್ರಯೋಗಿಸಿರತಕ್ಕಂತಹ ಬಾಣ ಆತನ ಶರೀರವನ್ನು ಭೇದಿಸಿ ವಿನಿರ್ಭಿದ್ಯ ಶರೋತ್ತಮ ಆತನ ದೇಹವನ್ನು ಸೀಳಿ ಹಾರಿ ಹೋಗಿದೆ. ಮಾರೀಚನ ಹೃದಯ ಬಿಭೇದಾಶನಿ ಸನ್ನಿಭ. ವಜ್ರಾಯುಧದಿಂದ ಹೊಡೆದರೆ ಪರ್ವತಗಳು ಹೇಗೆ ನುಚ್ಚು ನೂರಾಗ್ತಾವೋ ಅವನ ಹೃದಯ ಒಡೆದು ಹೋಯಿತು. ಏಟಿಗೆ ತಾಲ ಮಾತ್ರ ಮಧೋತ್ಪ್ಲುತ್ಯ ನ್ಯಪತತ್ಸ ಭೃಷಾತುರ. ಭಾರಿ ವೇದನೆಗೊಂಡಿದ್ದಾನೆ. ಬಿದ್ದ ಏಟಿಗೆ ಒಮ್ಮೆ ನೆಗೆದಿದ್ದಾನಂತೆ ಒಂದು ತಾಳದ ವೃಕ್ಷ. ಸಾಲ ವೃಕ್ಷದಷ್ಟು ಎತ್ತರಕ್ಕೆ ನೆಗೆದು ದೊಪ್ಪನೆ ಬೀಳ್ತಾ ಇದ್ದಾನೆ. ಅಷ್ಟೇ ಅಲ್ಲ,
ವ್ಯನದತ್ ಭೈರವಂ ನಾದಂ ಧರಣ್ಯಾಂ ಅಲ್ಪಜೀವಿತ. ಸಾಯೋ ಹೊತ್ತಿಗೆ ಭಾರಿ ಜೋರಾಗಿ ಆತನ ಆಕ್ರಂದನ ಹೊರಟಿದೆ. ಸಾಯೋ ಹೊತ್ತಿಗೂ ಕೂಡ ರಾವಣನ ಮಾತನ್ನು ಜ್ಞಾಪಿಸಿಕೊಂಡ. ರಾಮನ ಜೊತೆಗೆ ಲಕ್ಷ್ಮಣನೂ ಈ ಕಡೆ ಬರೋ ಹಾಗೆ ಮಾಡಬೇಕು. ರಾವಣ ಸೀತೆಯನ್ನು ಅಪಹಾರ ಮಾಡಬೇಕು. ಅದಕ್ಕಾಗಿ ಉಪಾಯವನ್ನು ರಾವಣನೇ ತಿಳಿಸಿದ್ದ. ಅದನ್ನು ಸ್ಮರಿಸಿಕೊಂಡ. ಸ್ಮೃತ್ವಾ ತದ್ವಚನಂ ರಕ್ಷಃ ದಧ್ಯೌಕೇನದು ಲಕ್ಷ್ಮಣಂ ಸದೃಶಂ ರಾಘವಸ್ಯೇವ ಹಾಸೀತೆ ಲಕ್ಷ್ಮಣೇತಿ ಚ ಸಪ್ರಾಪ್ತಕಾಲಮಾಜ್ಞಾಯಂ ಚಕಾರಜ ಮಹತ್ಸ್ವನಂ. ತನ್ನ ಸಾವು ಸಮೀಪಿಸ್ತಾ ಇದೆ ಅನ್ನೋದು ಅರಿವಾಯಿತು. ಸಾಯೋ ಮುಂಚೆ ಮೋಸ ಮಾಡೇ ಸಾಯಬೇಕು ನಿಶ್ಚಯಿಸಿಕೊಂಡು ರಾಮನ ಧ್ವನಿಯನ್ನು ಅನುಕರಿಸ್ತಾ ಹಾ ಲಕ್ಷ್ಮಣ ಹಾ ಸೀತಾ ಅಂತ ಹೇಳಿಕೊಂಡು ಜೋರಾಗಿ ಕೂಗಿದ್ದಾನೆ. ಅಷ್ಟು ದೂರದಲ್ಲಿರುವ ಆಶ್ರಮದಲ್ಲಿರತಕ್ಕಂತಹ ಸೀತಾ ಲಕ್ಷ್ಮಣರಿಗೆ ಇದನ್ನು ಕೂಗು ಕೇಳಿಸಬೇಕು. ಆ ರಾಮನ ಧ್ವನಿಯನ್ನು ಅನುಕರಿಸಿ ಕೂಗಿದ್ದಾನೆ. ಮೃಗರೂಪಂತು ತತ್ಯಕ್ತ ರಾಕ್ಷಸಂ ರೂಪಮಾಸ್ಥಿತ. ಸಾಯೋ ಹೊತ್ತಿಗೆ ಮಾರೀಚನ ಮಾಯ ಅದು ಹೊರಟು ಹೋಗಿದೆ. ಹಾಗಾಗಿ ಆ ಜಿಂಕೆ ರೂಪ ಹೊರಟು ಹೋಗಿ ದೊಡ್ಡ ರಾಕ್ಷಸ ದೇಹವನ್ನು ಸ್ವೀಕಾರ ಮಾಡಿಕೊಂಡು ಧೊಪ್ಪ ಅಂತ ಬಿದ್ದಿದ್ದಾನೆ. ಶ್ರೀರಾಮಚಂದ್ರ ಮಾರೀಚನ ಸಾವನ್ನು ಕಂಡ. ಜೊತೆಗೆ ಆತನ ಕೂಗನ್ನೂ ಕೇಳಿಸಿಕೊಂಡ. ಮೈಪೂರ ರಕ್ತಸಿಕ್ತನಾಗಿ ಮಾರೀಚ ಬಿದ್ದಿದ್ದಾನೆ. ಆತನ ಕೂಗನ್ನು ಕೇಳಿಸಿಕೊಂಡ. ಹಾಸೀತೆ ಲಕ್ಷ್ಮಣ ಇತ್ಯೇವಂ ಆಕೃಷ್ಯತು ಮಹಾಸ್ವನಂ. ಈ ಕೂಗನ್ನು ಕೇಳಿರತಕ್ಕಂತಹ ಸೀತಾದೇವಿ ಏನು ಭಯಭೀತಳಾದಾಳು. ಲಕ್ಷ್ಮಣನೆಷ್ಟು ಭಯಭೀತನಾದಾನು. ತನಗೇನೋ ಆಪತ್ತು ಒದಗಿದೆ ಎಂಬುದಾಗಿ ನಿಶ್ಚಯಿಸಿಕೊಂಡರೆ ಆಶ್ಚರ್ಯ ಇಲ್ಲ. ಹೀಗೆ ನಿಶ್ಚಯಿಸಿಕೊಂಡು ರಾಮನ ಮೈ ಜುಮ್ಮೆಂದಿತು. ರಾಕ್ಷಸನನ್ನು ಅಲ್ಲೇ ಬಿಟ್ಟು ಬಹುಬೇಗನೆ ಏನಾದರೂ ವಿಪತ್ತು ಉಂಟಾಗುವ ಮುಂಚೆ ತಾನು ಹೋಗಿ ಆ ಆಶ್ರಮವನ್ನು ಸೇರಿಕೋತೇನೆ ಹೀಗೆ ನಿಶ್ಚಯ ಮಾಡಿಕೊಂಡು ತ್ವರಮಾಣೋ ಜನಸ್ಥಾನಂ ಸಸಾರಾಭಿಮುಖಂ ತದಾ. ತಾವಿದ್ದ ಆಶ್ರಮದ ಕಡೆಗೆ ಶ್ರೀರಾಮಚಂದ್ರ ವೇಗವಾಗಿ ಹೆಜ್ಜೆ ಹಾಕ್ತಾ ಇದ್ದಾನೆ. ಆ ಕಡೆ ಮಾರೀಚನ ಕೂಗು ಆಶ್ರಮಕ್ಕೆ ಆವಾಗಲೇ ತಲುಪಿದೆ. ಆರ್ತಸ್ವರಂತು ತಂ ಭರ್ತು ವಿಜ್ಞಾಯ ಸದೃಶಂ ವನೆ ಉವಾಚ ಲಕ್ಷ್ಮಣಂ ಸೀತಾ ಗಚ್ಚ ಜಾನೀಹಿ ರಾಘವಂ. ಸೀತಾದೇವಿಯ ಕಿವಿಗೆ ಆ ಕೂಗು ಬಿದ್ದಿದೆ. ಸೀತಾದೇವಿ ಕೂಡ ಭಯಭೀತಳಾದವಳಂತೆ ನಡೆಸ್ತಾ ಲಕ್ಷ್ಮಣನಿಗೆ ಆದೇಶಿಸ್ತಾ ಇದ್ದಾಳೆ. ಗಚ್ಚ ಜಾನೀಹಿ ರಾಘವಂ, ಲಕ್ಷ್ಮಣ ಹೊರಟು ಹೋಗು. ರಾಮನಿಗೇನೋ ವಿಪತ್ತು ಉಂಟಾಗಿದೆ, ಆತನ ರಕ್ಷಣೆಗೆ ನೀನು ಹೋಗು. ನಹಿಮೆ ಜೀವಿತಂ ಸ್ಥಾನೇ ಹೃದಯಂ ವಾವತಿಷ್ಠತೆ ಕ್ರೋಶತಃ ಪರಮಾರ್ಥಸ್ಯ ಶ್ರುತ ಶಬ್ದೋ ಮಯಾ ಭೃಶಂ. ರಾಮನ ಕೂಗನ್ನು ನಾನು ಇವಾಗ ತಾನೇ ಕೇಳಿದೆ. ಏನೋ ಭಾರಿ ಆಪತ್ತು ಶ್ರೀರಾಮನಿಗೆ ಒದಗಿರಬೇಕು. ಆತನಿಗೆ ಇಂತಹ ವಿಪತ್ತು ಬಂದಾಗ ನನ್ನ ಹೃದಯ, ನನ್ನ ಪ್ರಾಣನ ಹೃದಯದಲ್ಲಿ ನಿಲ್ತಾ ಇಲ್ಲ. ಆಕಂದಮಾನಂತು ವನೇ ಭ್ರಾತರಂ ತ್ರಾತುಮರ್ಹಸಿ ತಂ ಕ್ಷಿಪ್ರಮಭಿಧಾವತ್ವಂ ಭ್ರಾತರಂ ಶರಣೈಷಿಣಂ. ರಕ್ಷಣೆಗೋಸ್ಕರ ಶ್ರೀರಾಮಚಂದ್ರ ಕೂಗಿಕೊಂಡಿದ್ದಾನೆ. ಹಾಗೆ ಕೂಗಿಕೊಂಡಿರುವಂತಹ ರಾಮನ ರಕ್ಷಣೆಗೆ ಬೇಗನೆ ಹೊರಟು ಹೋಗು, ಓಡಿ ಹೋಗು. ರಕ್ಷಸಾಂ ವಶಮಾಪನ್ನಂ ಸಿಂಹಾನಾಮಿವ ಗೋವೃಷಂ ನ ಜಗಾಮ ತಥೋಕ್ತಸ್ತು ಭ್ರಾತುರಾಜ್ಞಾಯ ಶಾಸನಂ. ಸೀತಾದೇವಿ ಅಂತ ಇದ್ದಾಳೆ, ಗೋವೃಷಭ ಸಮರ್ಥವಾದದ್ದೇ, ಆದರೆ ಸಿಂಹಗಳ ಹಿಂಡಲ್ಲಿ ಸಿಕ್ಕಿ ಹಾಕೊಂಡ್ಬಿಟ್ರೆ ಕ್ರೂರವಾಗಿರತಕ್ಕಂತಹ
ಆ ಪ್ರಾಣಿಗಳ ನಡುವೆ ಸಿಕ್ಕಂತಹ ಗೋವೃಷಭದ ಸ್ಥಿತಿ ಏನಾದೀತು ಹೇಳು. ಅದರಂತೆ ರಾಕ್ಷಸರ ಮಧ್ಯೆ ಶ್ರೀರಾಮಚಂದ್ರ ಸಿಕ್ಕಿ ಹಾಕ್ಕೊಂಡಿದ್ದಾನೆ, ಅವನ ರಕ್ಷಣೆಗೆ ಬೇಗ ಓಡು, ಹೀಗೆ ಅಂತ ಹೇಳಿಕೊಂಡು ಸೀತಾದೇವಿ ಲಕ್ಷ್ಮಣನಿಗೆ ಆದೇಶ ನೀಡಿದಾಗ ಲಕ್ಷ್ಮಣ ಏನು ಮಾಡ್ತಾ ಇದ್ದಾನೆ? ನ ಜಗಾಮ ತಥೋಕ್ತಸ್ತು ಭ್ರಾತುರಾಜ್ಞಾಯ ಶಾಸನಂ, ಅಣ್ಣನ ಶಾಸನ ಇದೆ ಅನ್ನೋದನ್ನು ದೃಢಪಡಿಸಿಕೊಂಡಿರತಕ್ಕಂತಹ ಲಕ್ಷ್ಮಣ ನಿಂತ ನಿಲುವಿನಿಂದ ಕದಲ್ತಾ ಇಲ್ಲ. ಲಕ್ಷ್ಮಣನ ಇಂತಹ ಪ್ರತಿಕ್ರಿಯೆಯೇ ಇಲ್ಲದಿರತಕ್ಕಂತಹ ಪ್ರತಿಕ್ರಿಯೆ, ಯಾವ ಕ್ಷೋಭೆಗೂ ಒಳಗಾಗಿಲ್ಲ. ಸೀತಾದೇವಿ ಆಕೆ ಕ್ಷೋಭೆಗೊಳಗಾಗಿ ಅವನು ಗದರಿಸ್ತಾ ಇದ್ದಾಳೆ. ಸೌಮಿತ್ರೇ ಮಿತ್ರರೂಪೇಣ ಭ್ರಾತುಸ್ತಮತಿ ಶತ್ರುವತ್ ಯಸ್ತ್ವಂ ಅಸ್ಯಾಂ ಅವಸ್ಥಾಯಾಂ ಭ್ರಾತರಂ ನಾಭಿಪದ್ಯಸೆ ಇಚ್ಛಸಿ ತ್ವಂ ವಿನಶ್ಯಂತಂ ರಾಮಂ ಲಕ್ಷ್ಮಣ ಮತ್ಕೃತೆ. ಲಕ್ಷ್ಮಣ, ಶ್ರೀರಾಮನಿಗೆ ಅಣ್ಣನಿಗೆ ಇಂಥ ಒಂದು ದುರ್ಗತಿ ಒದಗಿ ಬಂದಾಗಲೂ ಕೂಡ ಲಕ್ಷ್ಮಣ ಸೀತಾ ಅಂತ ಹೇಳಿಕೊಂಡು ಕೂಗಿ ಕೂಗಿ ಕರೀತಾ ಇದ್ದಾನೆ. ರಾಮ ಕೂಗಿದ್ದಲ್ಲದೆ ರಕ್ಷಣೆಗೆ ಹೋಗು ಅಂದ್ರೆ ನಾನು ಇಲ್ಲಿ ನಿಂತುಕೊಂಡು ಆದೇಶ ನೀಡ್ತಾ ಇದ್ದೇನೆ, ಆದರೂ ಒಂದು ಅಡಿ ಮುಂದೆ ಇಡ್ತಾ ಇಲ್ಲ. ಪ್ರಾಯಶಃ ರಾಮನ ಮರಣ ನಿನಗೆ ಅಪೇಕ್ಷಿತ ಇದ್ದಿರಬೇಕು. ಶ್ರೀರಾಮನಿಗೆ ನೀನು ಮಿತ್ರನಲ್ಲ, ಮಿತ್ರನ ಸೋಗಲಿರತಕ್ಕಂತಹ ಶತ್ರು ಇದ್ದಿ. ಇಚ್ಛಸಿತ್ವಂ ವಿನಶ್ಯಂತಂ ರಾಮಂ, ರಾಮನಿಗೆ ಸಾವು ಬರಬೇಕು ಅಂತ ನೀನು ಬಯಸಿದ್ದಿ. ಯಾಕೆ? ಮತ್ಕೃತೆ, ರಾಮ ಸಾಯಬೇಕು, ಸೀತೆಯನ್ನು ನಾನಿಟ್ಕೋಬೇಕು, ಹಾಗೆ ಅಂತ ಹೇಳ್ಕೊಂಡು ನೀನು ನಿಶ್ಚಯಿಸಿದ್ದಿರಬೇಕು. ಲೋಭಾತ್ತು ಮತ್ಕೃತೆ ನೂನಂ ನಾನು ಗಚ್ಚಸಿ ರಾಘವಂ, ನನ್ನ ಮೇಲಿನ ಆಶೆಯಿಂದಾಗಿ ರಾಮನಿಗೆ ಆಪತ್ತು ಒದಗಿದಾಗಲೂ ಕೂಡ ಆ ಕಡೆ ಹೆಜ್ಜೆ ಹಾಕ್ತಾ ಇಲ್ಲ. ವ್ಯಸನಂತೆ ಪ್ರಿಯಂ ಮನ್ಯೇ ಸ್ನೇಹೋ ಭ್ರಾತರಿ ನಾಸ್ತಿತೆ ತೇನ ತಿಷ್ಟಸಿ ವಿಸ್ರಬ್ಧಂ ತಮಪಶ್ಯನ್ ಮಹಾದ್ಯುತಿಂ. ರಾಮ ಕಾಣ್ತಾ ಇಲ್ಲ, ಕೂಗು ಕೇಳ್ತಾ ಇದೆ. ಅವನಿಗೆ ನಿನ್ನ ಮೇಲೆ, ಅವನ ಮೇಲೆ ನಿನಗೆ ಸ್ನೇಹ ಇಲ್ಲ, ಅವನು ಸಾಯಬೇಕು ಅಂತ ಬಯಸ್ತಾ ಇದ್ದಿ. ಕಿಂ ಹಿ ಸಂಶಯಮಾಪನ್ನೇ ತಸ್ಮಾನ್ಯಹ ಮಯಾ ಭವೇತ್ ಕರ್ತವ್ಯಮಿಹ ತಿಷ್ಠಂತ್ಯ ಯತ್ಪ್ರಧಾನಸ್ತ್ವಮಾಗತಃ. ನನ್ನ ಮೇಲಿನ ಆಶೆಯಿಂದ ಅರಣ್ಯದಲ್ಲಿ ನಮ್ಮನ್ನು ಅರಸಿಕೊಂಡು ಬಂದವನಿದ್ದಿ ನೀನು. ಈ ರೀತಿಯಾಗಿ ಸೀತಾದೇವಿ ಕಠೋರವಾಗಿರತಕ್ಕಂತಹ ಮಾತುಗಳಿಂದ, ಯಾವ ಮಾತುಗಳನ್ನು ಆಡಿದರೆ ಲಕ್ಷ್ಮಣ ಇಲ್ಲಿ ನಿಲ್ಲಬಾರದು, ಮುಂದಿನ ಕಥೆ ಮುಂದುವರಿಬೇಕು ಅಂತಿದ್ರೆ ಲಕ್ಷ್ಮಣ ಇಲ್ಲಿ ಇರಬಾರ್ದು. ಲಕ್ಷ್ಮಣ ಇಲ್ಲಿ ಇರಬಾರ್ದು ಅಂತಂದರೆ ಯಾವ ಮಾತುಗಳನ್ನು ಹೇಳಿದರೆ ಲಕ್ಷ್ಮಣ ಇಲ್ಲಿಂದ ಹೊರಟು ಹೋದಾನೋ ಅಂತಹ ಮಾತುಗಳನ್ನೇ ಆಡಬೇಕು. ಆ ನೆಲೆಯಲ್ಲಿ ಸೀತಾದೇವಿಯಿಂದ ಮಾತುಗಳನ್ನು ಆಡ್ತಾ ಇದ್ದಾರೆ. ಲಕ್ಷ್ಮಣ ಇವಾಗ ತುಟಿ ಬಿಡ್ತಾ ಇದ್ದಾನೆ. ಅವನಂದ, ಅಶಕ್ಯಸ್ತವ ವೈದೇಹಿ ಭರ್ತಾ ಜೇತುಂ ನ ಸಂಶಯ ಪನ್ನಗಾಸುರ ಗಂಧರ್ವ ದೇವದಾನವ ರಾಕ್ಷಸೈ. ಅಮ್ಮ, ದೇವತೆಗಳಿದ್ದಿರಬಹುದು, ದಾನವರಿದ್ದಿರಬಹುದು, ಗಂಧರ್ವರಿರಬಹುದು, ರಾಕ್ಷಸರಿರಬಹುದು, ಪನ್ನಗರಿರಬಹುದು. ಒಬ್ಬೊಬ್ಬರಾಗಿ ಬಂದರಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಬಂದರೂ ಕೂಡ ನಿನ್ನ ಪತಿಯ ಕೂದಲು ಕೊಂಗಿಸುವಂತಹ ಸಾಮರ್ಥ್ಯ ಅವರಿಗೆ ಯಾರ್ಯಾರಿಗೂ ಇಲ್ಲ. ದಾನವೇಶು ಚ ಘೋರೇಶು ನ ಸವಿದ್ಯತೆ ಶೋಭನೆ ಯೋ ರಾಮಂ ಪ್ರತಿ ಯುದ್ಧೇತ ಸಮರೇ ವಾಸವೋಪಮಂ. ಯುದ್ಧಕ್ಕೆ ನಿಂತ ಅಂತಂದರೆ ಶ್ರೀರಾಮಚಂದ್ರ ಅವನನ್ನು ಎದುರಿಸುವವರು ಯಾವ ಲೋಕದಲ್ಲೂ ಒಬ್ಬ ಪ್ರಾಣಿಯೂ ಇಲ್ಲ. ಅವಧ್ಯ ಸಮರೇ ರಾಮ ನೈವಂ ತ್ವಂ ಮುಕ್ತುಮರ್ಹಸಿ. ರಾಮನಿಗೆ ಯುದ್ಧದಲ್ಲಿ ಮರಣ ಎಂಬುದು ಇಲ್ಲ. ಆ ಕಾರಣದಿಂದಾಗಿ ರಾಮನಿಗೆ ಮರಣ ಬರಬೇಕು ಅಂತ ಹೇಳ್ಕೊಂಡು ನೀನು ಬಯಸಿದ್ದಿ, ಅವನ ಮರಣದ ಬಳಿಕ ನನ್ನನ್ನು ನೀನು ಉಪಭೋಗಿಸಬೇಕು ಅಂತಿದ್ದಿ ಅನ್ನುವಂಥ ಇಂಥ ಮಾತುಗಳನ್ನು ಖಂಡಿತ ಆಡಬೇಡ ತಾಯಿ. ನತ್ವಾಮಸ್ಮಿನ್ ವನೇ ಹಾತು ಮುತ್ಸಹೇ ರಾಘವಂ ವಿನಾ. ರಾಮನಿಗೆ ಯಾವ ಕೇಡು ಕೂಡ ಆಗೋದಿಲ್ಲ.
ಕೇಡು ಬಗೆಯುವ ಸಾಮರ್ಥ್ಯ ಯಾರ್ಯಾರಿಗೂ ಇಲ್ಲ. ಹಾಗಾಗಿ ರಾಮನಿಗೆ ನನ್ನ ಅವಶ್ಯಕತೆ ಇಲ್ಲ. ಅಷ್ಟಲ್ಲದೆ ರಾಮನ ಆದೇಶ ನನಗೆ ಹೀಗಿದೆ, ಏನು ಲಕ್ಷ್ಮಣ, ನಾನು ಮರಳಿ ಬರುವ ತನಕ ಸೀತಾದೇವಿ ರಕ್ಷಣೆ ಜವಾಬ್ದಾರಿ ನಿನ್ನದ್ದು. ಈ ಕಾರಣದಿಂದಾಗಿ ನಾನಿಲ್ಲಿಂದ ತೆರಳೋದಿಲ್ಲ. ಅನಿವಾರ್ಯಂ ಬಲಂ ತಸ್ಯ ಬಲೈರ್ಬಲವತಾಮಪಿ ತ್ರಿಭಿರ್ಲೋಕೈ ಸಮುದಿತೈ ಸೇಶ್ವರೈ ಸಾಮರೈರಪಿ. 3 ಲೋಕದ ಮಂದಿ ಎಲ್ಲರೂ ಒಟ್ಟಾಗಿ ಬಂದರೂ ಕೂಡ ರಾಮನ ಬಲವನ್ನು ಎದುರಿಸುವಂತಹ ಬಲ ಯಾರ್ಯಾರಿಗೂ ಇಲ್ಲ. ಹೃದಯಂ ನಿರ್ವೃತಂ ತೇಸ್ತು ಸಂತಾಪಸ್ಥ್ಯಜತಾಂ ತವ. ಏನು ಗಾಬರಿಗೊಳಗಾಗಿದ್ದಿ ಆ ಗಾಬರಿಯನ್ನೆಲ್ಲ ಬಿಟ್ಟು ಹಾಕು, ಹೃದಯಕ್ಕೆ ಸಮಾಧಾನ ತಂದುಕೋ. ಆಗಮಿಷ್ಯತೆ ಭರ್ತ ಶೀಘ್ರಂ ಹತ್ವಾ ಮೃಗೋತ್ತಮಂ. ಆ ಮೃಗವನ್ನು ಬಹುಬೇಗನೆ ಸಂಹಾರ ಮಾಡಿ ಶ್ರೀರಾಮಚಂದ್ರ ನಿನ್ನ ಪತಿ ಮತ್ತೆ ಮರಳಿ ಬರ್ತಾನೆ. ಅಷ್ಟಲ್ಲದೆ ಕೂಗಿದವನು ರಾಮ ಅಂತ ಹೇಳಿದಿ, ಖಂಡಿತವಾಗಿಯೂ ಅಲ್ಲ. ನಸತಸ್ಯ ಸ್ವರೋ ವ್ಯಕ್ತಂ ನ ಕಶ್ಚಿದಪಿ ದೈವತಃ ಗಂಧರ್ವ ನಗರ ಪ್ರಖ್ಯಾಹ ಮಾಯಾತಸ್ಯ ಚ ರಕ್ಷಸಃ. ನಸತಸ್ಯ ಸ್ವರೋ ವ್ಯಕ್ತಂ. ಆ ಕೂಗು ಏನಿದೆ ಅದು ರಾಮನ ಧ್ವನಿ ಅಲ್ಲೇ ಅಲ್ಲ. ರಾಮನ ಧ್ವನಿಯನ್ನು ನಿತ್ಯ ಕೇಳ್ತಾ ಇರುವಂತಹ ಲಕ್ಷ್ಮಣನಿಗೆ ಕೃತ್ರಿಮ ಧ್ವನಿಯನ್ನು ತಿಳಿಯೋದು ಏನೇನೂ ಕಷ್ಟ ಇಲ್ಲ. ಅವನಂತ ಇದ್ದಾನೆ, ರಾಮನ ಧ್ವನಿ ಅಲ್ಲ ಇದು. ನಿಸ್ಸಂಶಯವಾಗಿ ಆ ರಾಕ್ಷಸನೇ ಮೋಸಗೊಳಿಸೋದಕ್ಕೋಸ್ಕರ ಈ ರೀತಿಯ ಕಪಟವನ್ನು ಮಾಡ್ತಾ ಇದ್ದಾನೆ. ಆ ರಾಕ್ಷಸರ ಮಾಯಾವಿದ್ಯೆ ಅದು ಅಸದೃಶವಾಗಿರುವಂತಹದ್ದು. ಅಂತಹ ಕಪಟ ಮೋಸ ವಂಚನೆ ಇಲ್ಲಿ ನಡೆದಿದೆ. ನಾನು ಹೋಗುವ ಅಗತ್ಯ ಇಲ್ಲ. ಅಷ್ಟಲ್ಲದೆ ನ್ಯಾಸಭೂತಾಸಿ ವೈದೇಹಿ ನ್ಯಸ್ತಾಮಯಿ ಮಹಾತ್ಮನ ರಾಮೇಣ ತ್ವಂ ವರಾರೋಹಿ ನತ್ವಾಂ ತ್ಯಕ್ತುಮಿಹೋತ್ಸಹೇ. ಶ್ರೀರಾಮಚಂದ್ರ ನಿನ್ನನ್ನು ನನ್ನ ಜವಾಬ್ದಾರಿಯಲ್ಲಿ ಕೊಟ್ಟು ಹೋಗಿದ್ದಾನೆ. ಹಾಗಾಗಿ ರಾಮನ ಆದೇಶವನ್ನು ಪಾಲಿಸುವುದು ನನ್ನ ಧರ್ಮ ಆಗಿದೆ. ಹಾಗಾಗಿ ನಾನು ಇಲ್ಲಿಂದ ಕದಲೋದಿಲ್ಲ. ನಾನು ನಿನ್ನ ರಕ್ಷಣೆಗೆ ಇಲ್ಲಿರಬೇಕಾಗಿರತಕ್ಕಂತಹ ಅಗತ್ಯ ಇದೆ. ಯಾಕೆ? ಇಲ್ಲಿನ ಪ್ರಸಕ್ತ ವಿದ್ಯಮಾನಗಳು ಹಾಗಿದ್ದಾವೆ. ಕೃತವೈರಾಶ್ಚ ಕಲ್ಯಾಣಿ ವಯಮೇತೈ ನಿಶಾಚರೈ. ಯಾವತ್ತು ಖರಸ್ಯ ನಿಧನೇ ದೇವಿ ಜನಸ್ಥಾನವಧಂ ಪ್ರತಿ ರಾಕ್ಷಸ ವಿವಿಧ ವಾಚೋ ವ್ಯಾಹರಂತಿ ಮಹಾಬನೆ. ಯಾವತ್ತು ಆ ಖರತ್ರಿಶಿರ ದೂಷಣ ಮೊದಲಾಗಿರತಕ್ಕಂತಹ 14,000 ಮಂದಿ ರಾಕ್ಷಸರ ಸಂಹಾರ ಶ್ರೀರಾಮಚಂದ್ರನಿಂದ ನಡೆದು ಹೋಯಿತೋ ಈ ಅರಣ್ಯದಲ್ಲಿ, ಆವತ್ತಿನಿಂದ ರಾಕ್ಷಸ ಕುಲ ನಮ್ಮ ಮೇಲೆ ಹಗೆಯನ್ನಿಟ್ಟುಕೊಂಡಿದೆ. ಅಷ್ಟಲ್ಲದೆ ಅಲ್ಲಿ ಅವರು ಆಡಿಕೊಳ್ಳುವಂತಹ ಮಾತುಗಳು ನನ್ನ ಕಿವಿ ಮೇಲೆ ಬಿದ್ದಿದ್ದಾವೆ. ನಮಗೆ ದ್ರೋಹ ಬಗೆದಿರತಕ್ಕಂತಹ ರಾಮನಿಗೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡಬೇಕು, ಅದಕ್ಕೆ ತಕ್ಕುದಾಗಿರತಕ್ಕಂಥ ಉಪಾಯಗಳನ್ನು ಬಳಸಿಕೊಳ್ಳಬೇಕು ಅನ್ನುವ ಈ ರಾಕ್ಷಸರ ಹೊಂಚಿನ ಮಾತು ಏನಿದೆ ಅದೂ ನನ್ನ ಕಿವಿ ಮೇಲೆ ಬಿದ್ದಿದೆ. ಹಿಂಸಾ ವಿಹಾರ ವೈದೇಹಿ ನ ಚಿಂತಯಿತು ಮರ್ಹಸಿ. ಹಿಂಸೆ ಅನ್ನುವಂತಹದ್ದು ಅವರಿಗೆ ಆಟ. ಹಿಂಸೆಯಲ್ಲೇ ವಿನೋದವನ್ನು ಕಾಣುವವರು ರಾಕ್ಷಸರು. ಹಾಗಾಗಿ ಇಂತಹ ಹಿಂಸೆ ಯಾವ ಹೊತ್ತಿಗಾದರೂ ನಮ್ಮ ಮೇಲೆ ಒದಗಿ ಬಂದೀತು, ನಿನ್ನ ಮೇಲೆ ಒದಗಿ ಬಂದೀತು. ಹಾಗಾಗಿ ನಿನ್ನನ್ನು ನಾನು ಇಲ್ಲಿಂದ ಬಿಟ್ಟು ಕದಲಲಾರೆ. ಲಕ್ಷ್ಮಣೇನೈವ ಮುಕ್ತಾತು ಕ್ರುದ್ಧ ಸಂರಕ್ತಲೋಚನ ಅಬ್ರವೀತ್ ಪರುಷಂ ವಾಕ್ಯಂ ಲಕ್ಷ್ಮಣಂ ಸತ್ಯವಾದಿನಂ. ಲಕ್ಷ್ಮಣ ಯಥಾರ್ಥವಾದ ಮಾತುಗಳನ್ನು ಅಂತಾ ಇದ್ದಾನೆ. ಸೀತಾದೇವಿ ಆತನ ಇಂತಹ ಮಾತುಗಳನ್ನು ಕೇಳಿ ಇನ್ನಷ್ಟು ಕುಪಿತಳಾಗಿ ಅಂತ ಇದ್ದಾಳೆ. ಅನಾರ್ಯ ಕರುಣಾರಂಭ ನೃಶಂಸ ಕುಲಪಾಂಸನ
ಅಹಂ ತವ ಪ್ರಿಯಂ ಮನ್ಯೇ ರಾಮಸ್ಯ ವ್ಯಸನಂ ಮಹತ್. ಸೀತಾದೇವಿಯ ಮಾತುಗಳು ಮತ್ತೆ ಅದೇ ಧಾಟಿಯಲ್ಲಿ ಸಾಗಿದ್ದಾವೆ. ರಾಮನಿಗೆ ಸಾವು ಬರಬೇಕು, ಆ ಮೂಲಕ ನೀನು ಸಂತೋಷ ಪಡಬೇಕು. ಅಲ್ಲ, ಇಂತಹ ಬುದ್ಧಿ ಸಹೋದರರಲ್ಲಿ ಇರುವಂತಹದ್ದು ಇದು ಆಶ್ಚರ್ಯ ಏನೂ ಇಲ್ಲ. ನಿನ್ನಂತಹ ಪಾಪಿಗಳು, ಕೃತಜ್ಞರು, ಕ್ರೂರಿಗಳು ಯಾರಿದ್ದಾರೆ, ಇಂತಹ ಸ್ವಭಾವ ಅವರಲ್ಲಿರೋದು ಪ್ರಚ್ಛನ್ನ ಶತ್ರುಗಳು. ಮೇಲ್ನೋಟಕ್ಕೆ ಮಿತ್ರರಂತೆ ಕಾಣ್ತಾ ಇದ್ದೀರಿ, ಆದರೆ ಒಳಗೇನೆ ಆ ಶತ್ರುತ್ವವನ್ನು ಬೆಳೆಸಿಕೊಂಡಿರ್ತೀರಿ. ಸುದುಷ್ಟಸ್ತ್ವಂ ವನೇ ರಾಮಂ ಏಕಮೇಕೋನು ಗಚ್ಚಸಿ. ಇಂತಹ ದುರ್ಬುದ್ಧಿಯಿಂದಲೇ ರಾಮನನ್ನು ಹೀಗೆ ಕಾಡಿನಲ್ಲಿಯೂ ಕೂಡ ಆರಿಸಿಕೊಂಡು ಬಂದಿದ್ದಿ. ಒಬ್ಬನೇ ರಾಮಚಂದ್ರ ಹೋಗ್ತಾ ಇದ್ದರೆ ಒಬ್ಬಂಟಿಗನಾಗಿ ಅವನನ್ನು ಅನುಸರಿಸ್ತಾ ಇದ್ದಿ. ಶ್ರೀರಾಮಚಂದ್ರ ಮೈಮರೆಯಬೇಕು, ಅವನನ್ನು ಸಂಹರಿಸಬೇಕು. ಯಾಕೆ? ಮಮ ಹೇತೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇನವ. ಇದು ನಿನ್ನದೇ ಸ್ವಂತ ಬುದ್ಧಿ ಇದ್ದಿರಬಹುದು. ಅಲ್ಲ, ಭರತನೇ ಒಂದು ವೇಳೆ ಇಂತಹ ಬುದ್ಧಿಯ ವಿಚಾರವನ್ನು ನಿನ್ನ ಕಿವಿಗೆ ಹಾಕಿ ಕಳುಹಿಸಿದ್ದರೂ ಇದ್ದೀತು. ಆದರೆ ನಿನ್ನ ಇಂತಹ ಯಾವುದೇ ಪ್ರಯತ್ನವೂ ಕೂಡ ಅದು ಫಲಿಸೋದಿಲ್ಲ. ತನ್ನ ಸಿದ್ಧ್ಯತೆ ಸೌಮಿತ್ರೇ ತವಾಭಿ ಭರತಸ್ಯವ. ನಿನ್ನದ್ದೇ ನಿಶ್ಚಯ ಇದ್ದಿರಬಹುದು, ಭರತನದ್ದೇ ಇದ್ದಿರಬಹುದು, ಆದರೆ ಅದು ಯಾವುದು ಕೂಡ ಫಲಿಸೋದಿಲ್ಲ. ಕಥಂ ಇಂದೀವರ ಶ್ಯಾಮಂ ರಾಮಂ ಪದ್ಮನಿಭೇಕ್ಷಣಂ ಉಪಸಂಶ್ರಿತ್ಯ ಭರ್ತಾರಂ ಕಾಮಯೇಯಂ ಪೃಥಗ್ಜನಂ. ಶ್ರೀರಾಮಚಂದ್ರನನ್ನು ವರಿಸಿದಂತಹ ನಾನು ನಿಮ್ಮಂತಹ ದುಷ್ಟರನ್ನು ಯಾವಾಗಾದರೂ ಕೂಡೋದುಂಟೇನೋ? ಸಮಕ್ಷಂ ತವ ಸೌಮಿತ್ರೇ ಪ್ರಾಣಾಂ ತ್ಯಕ್ಷ್ಯಾಮ್ಯ ಸಂಶಯಂ ರಾಮಂ ವಿನಾ ಕ್ಷಣಮಪಿ ನೈವ ಜೀವಾಮಿ ಭೂತಲೆ. ಲಕ್ಷ್ಮಣ, ರಾಮ ಸತ್ತ ಬಳಿಕ ಸೀತೆ ನನ್ನವಳಾಗ್ತಾಳೆ ಅನ್ನತಕ್ಕಂತಹ ಆಶಯ ಅನ್ನೋದಿದ್ದರೆ ಅದು ಈಗಿಂದೀಗ ತೊಳೆದು ಹಾಕು. ಯಾಕೆ? ನೀನು ನೋಡ್ತಾ ಇರುವಂತೇನೆ ರಾಮನ ಸಹಾಯಕ್ಕೆ ನೀನು ಹೋಗಿಲ್ಲ ಅಂತಂದಾದರೆ, ನೀನು ಕಣ್ಣೆದುರು ನೋಡ್ತಾ ಇರುವಂತೇನೆ ನಾನು ಪ್ರಾಣ ತ್ಯಾಗ ಮಾಡ್ತೇನೆ. ಲಕ್ಷ್ಮಣ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ. ಅಮ್ಮ, ಇಂತಹ ಪ್ರಶ್ನೆಗಳಿಗೆ, ಮಾತುಗಳಿಗೆ ನಾನು ಏನು ಪ್ರತ್ಯುತ್ತರ ಕೊಟ್ಟೇನು? ಉತ್ತರಂ ನೋತ್ಸಹೇ ವಕ್ತುಂ ದೈವದಂ ಭವತಿ ಮಮ್ಮ. ನೀನು ನನಗೆ ದೇವರು ನನಗೆ. ವಾಕ್ಯಂ ಅಪ್ರತಿರೂಪಂತು ನ ಚಿತ್ರಂ ಸ್ತ್ರೀಷು ಮೈಥಿಲಿ. ಸ್ವಭಾವಸ್ತ್ವೇಷ ನಾರೀಣಾಂ ಏಷು ಲೋಕೇಶು ದೃಶ್ಯತೆ. ಭಯಭೀತಿಗೊಳಗಾದಾಗ ಸ್ತ್ರೀ ಜನರಲ್ಲಿ ಇಂತಹ ಮಾತುಗಳು ಹೊರಬರುವುದು ಅದು ಸಹಜ. ಈ ಮಾತುಗಳು ಕಾದ ಕಬ್ಬಿಣವನ್ನು ಕಿವಿಯೊಳಗೆ ಹೊಯ್ದ ಹಾಗೆ ಆಗ್ತಾ ಇದೆ. ಇನ್ನು ನಿನ್ನ ಮಾತನ್ನು ನಾನು ಮೀರಿ ಇಲ್ಲಿ ನಿಲ್ಲೋದು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಇದೋ ನಾನು ಹೊರಡ್ತಾ ಇದ್ದೇನೆ. ಹೊರಡುವ ಮುಂಚೆ ಶ್ರೀರಾಮಚಂದ್ರ ತನ್ನ ಮೇಲೆ ಹೊರಿಸಿರತಕ್ಕಂತಹ ಭಾರ ಏನಿದೆ ಅದನ್ನು ಹಾಗೆ ಕೈಚಲ್ಲಿ ಹೋಗೋದು ಸಾಧ್ಯ ಇಲ್ಲ. ಹಾಗಾಗಿ ಯಾರ ಮೇಲಾದರೂ ಹೊರಿಸೋಣ ಜವಾಬ್ದಾರಿ ಏನು ಅಂತ ಹೇಳಿದರೆ ಯಾರೂ ಕಾಣ್ತಾ ಇಲ್ಲ. ಹಾಗಾಗಿ ಆ ಲಕ್ಷ್ಮಣ ವನದೇವತೆಗಳಿಗೆ ಆ ಜವಾಬ್ದಾರಿಯನ್ನು ಹೊರಿಸ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಉಪಶೃಣ್ವಂತು ಮೇ ಸರ್ವೇ ಸಾಕ್ಷಿಣೋ ಹಿ ವನೇಚರಾಹ ನ್ಯಾಯವಾದಿ ಯಥಾವಾಕ್ಯಂ ಮುಕ್ತೋಹಂ ಪರುಷಂ ತ್ವಯ. ನನ್ನ ಸ್ಥಿತಿ ಏನು ಅನ್ನೋದು ಓ ವನದೇವತೆಗಳೇ ನಿಮ್ಮ ಗಮನಕ್ಕೆ ಬಂದಿರಬೇಕು. ಯಾವ ಸಂದರ್ಭದಲ್ಲಿ ನಾನು ಸೀತಾದೇವಿಯನ್ನು ಬಿಟ್ಟು ತೆರಳುತ್ತಾ ಇದ್ದೇನೆ, ನನ್ನ ಬದುಕಿಗೆ ಧಿಕ್ಕಾರ ಇರಲಿ. ಗಚ್ಛಾಮಿ ಯತ್ರ ಕಾಕುಸ್ಥಃ ಸ್ವಸ್ಥಿತೇಸ್ತು ವರಾನನೆ. ಸೀತಾದೇವಿ ರಕ್ಷಣೆ ಜವಾಬ್ದಾರಿ ನಿಮ್ಮದ್ದು ಅಂತ ಹೇಳಿಕೊಂಡು ಆ ವನದೇವತೆಗಳೇ ಪ್ರಾರ್ಥನೆ ಮಾಡಿಕೊಂಡ ಸೀತಾದೇವಿ ಮುಂದೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಗಚ್ಛಾಮಿ ಯತ್ರ ಕಾಕುಸ್ಥಃ ಸ್ವಸ್ಥಿತೇಸ್ತು ವರಾನನೆ. ಅಮ್ಮ ನಿನಗೆ ಒಳಿತಾಗಲಿ, ರಾಮಚಂದ್ರನಿರುವ ಕಡೆಗೆ ಇದೋ ನಾನು ಹೊರಡ್ತಾ ಇದ್ದೇನೆ. ರಕ್ಷಂತು ತ್ವಾಂ ವಿಶಾಲಾಕ್ಷಿ ಸಮಗ್ರ ವನದೇವತಾ. ವನದಲ್ಲಿರತಕ್ಕಂತಹ ಏನು ಅನಾಭಿಮಾನ ದೇವತೆಗಳಿದ್ದಾರೆ ಅವರೇ ನಿನ್ನ ರಕ್ಷಣೆಗೆ ಮುಂದಾಗಲಿ. ಅಪಿತ್ವಾಂ ನಿಮಿತ್ತಾನಿ ಘೋರಾಣಿ ಯಾನಿ ಪ್ರಾದುರ್ಭವಂತಿ ಮೇ. ಮುಂದೆ ಹೆಜ್ಜೆ ಇಡ್ತಾ ಇದ್ದೇನೆ, ಘೋರವಾಗಿರತಕ್ಕಂತಹ ದುಶ್ಶಕುನಗಳು ನನ್ನ ಕಣ್ಮುಂದೆ ಕಾಣ್ತಾ ಇದ್ದಾವೆ. ನಿನ್ನ ರಕ್ಷಣೆಯನ್ನು ಆ ವನದೇವತೆಗಳೇ ಮಾಡಲಿ. ಆ ಕಡೆ ಹೊರಟು ಹೋದ ಬಳಿಕ ಮತ್ತೆ ತಿರುಗಿ ಬಂದು ನಿನ್ನ ದರ್ಶನ ನನಗೆ ಆಗತ್ತೋ ಇಲ್ಲೋ. ಹೀಗೆ ಲಕ್ಷ್ಮಣ ಅಳ್ತಾ ಹಲಬುತ್ತಾ
ಹೊರಡ್ತಾ ಇದ್ದಾನೆ. ಲಕ್ಷ್ಮಣ ಹಾಗೆ ಅಂತ ಇರುವಾಗ ಆತನ ನಿಲುವನ್ನು ಇನ್ನಷ್ಟು ದೃಢಪಡಿಸೋದಕ್ಕೋಸ್ಕರ ಸೀತಾದೇವಿ ಅಂತ ಇದ್ದಾಳೆ, ಗೋದಾವರಿಯಂ ಪ್ರವೇಕ್ಷ್ಯಾಮಿ ಹೀನಾರಾಮೇಣ ಲಕ್ಷ್ಮಣ ಆಬಂಧಿಶ್ಚೇಥವಾತ್ಯಕ್ಷೇ ವಿಷಮೇ ದೇಹಮಾತ್ಮನಃ. ರಾಮನ ಸಹಾಯಕ್ಕೆ ನೀನು ಹೋಗಿಲ್ಲ ಅಂತಂದರೆ ಗೋದಾವರಿ ನೀರಿನೊಳಗೆ ಈಗಲೇ ಹಾರಿಬಿಡ್ತಾ ಇದ್ದೇನೆ, ಇಲ್ಲ ನೇಣು ಹಾಕೋತಾ ಇದ್ದೇನೆ, ವಿಷಪ್ರಾಶನ ಮಾಡ್ತೇನೆ. ನತ್ವಹಂ ರಾಘವಾದನ್ಯಂ ಕದಾಪಿ ಪುರುಷಂ ಸೃಷೆ. ಶ್ರೀರಾಮಚಂದ್ರನ್ನು ಹೊರತುಪಡಿಸಿ ಇದು ಯಾರನ್ನು ಕೂಡ ಮನಸ್ಸಿನೊಳಗೆ ನಾನು ತಂದುಕೊಳ್ಳಲಾರೆ. ಹೀಗೆ ಲಕ್ಷ್ಮಣನಿಗೆ ಇನ್ನಷ್ಟು ಕಠೋರವಾದ ಮಾತುಗಳನ್ನು ಅಂತ ಎದೆ ಬಡ್ಕೋತಾ ಇದ್ದಾಳೆ ಸೀತಾದೇವಿ. ಸೀತಾದೇವಿಯ ಇಂತಹ ಸ್ಥಿತಿಯನ್ನು ಕಂಡಿರತಕ್ಕಂಥ ಲಕ್ಷ್ಮಣ ಇನ್ನೂ ಅಲ್ಲಿ ನಿಲ್ಲಲಾರದೆ ಆಶ್ವಾಸಯಾಮಾಸ ನಚೈವ ಭರ್ತು ತಂ ಭ್ರಾತರಂ ಕಿಂಚಿದುವಾಚ ಸೀತಾ ತದಸ್ತು ಸೀತಾಂ ಅಭಿವಾದ್ಯ ಲಕ್ಷ್ಮಣ ಕೃತಾಂಜಲಿ ಕಿಂಚಿದಭಿಪ್ರಣಮ್ಯ ಅವೇಕ್ಷಮಾಣೋ ಬಹುಶಃ ಮೈಥಿಲೀಂ ಜಗಾಮ ರಾಮಸ್ಯ ಸಮೀಪಂ ಆತ್ಮವಾನ್. ಲಕ್ಷ್ಮಣ ಅಂತಹ ಮಾತುಗಳನ್ನು ಕೇಳಿಕೊಳ್ಳಲಾರದೆ ತಾನು ಸಾಂತ್ವನಗೊಳಿಸ್ತಾ ಇದ್ದರೂ ಆ ಒಂದು ಮಾತುಗಳನ್ನು ಕೂಡ ಸೀತಾದೇವಿ ಕಿವಿ ಮೇಲೆ ಹಾಕಿಕೊಳ್ಳದೆ ಕರ್ಣಕಠೋರವಾಗಿರತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾಳೆ. ಅಲ್ಲಿಂದ ಹೊರಡೋದು ಸಾಧ್ಯ ಆಗ್ತಾ ಇಲ್ಲ, ಅಲ್ಲಿ ನಿಲ್ಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಕೊನೆಗೂ ತೀರ್ಮಾನ ಮಾಡಿದ ಹೊರಟು ಹೋಗಬೇಕು ಅಂತ ಹೇಳಿಕೊಂಡು ಮುಂದಡಿ ಇಡ್ತಾ ಇದ್ದಾನೆ. ಹಿಂತಿರುಗಿ ನೋಡ್ತಾ ಇದ್ದಾನೆ. ಸೀತಾದೇವಿ ಕಡೆಗೆ ನೋಡ್ತಾ ನೋಡ್ತಾ ಲಕ್ಷ್ಮಣ ಸೀತಾದೇವಿಯನ್ನು ತೊರೆಯಲಾರದೆ ನಿರ್ವಾಹ ಇಲ್ಲದೆ ಮುಂದೊತ್ತಿ ಹೋಗ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.